ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಟೈಮಿಂಗ್ಸು 6:50 ಗಂಟೆಗಿದೆ. ಲಾಗಿನ್ ಆಗಿದ್ದೀನಿ. ಶುಕ್ರವಾರ. ಡೇಟ್ ಎಷ್ಟಪ್ಪ ಅಂದರೆ 16 ಜನವರಿ. ಶುಕ್ರವಾರ ಬೇರೆ ಇವತ್ತು ಎಷ್ಟು 37 ಆರ್ಡ್ರ್ ಹೊಡಿಬೇಕಾ ಗೈಸ್. ಹೊಡಿತೀನಿ ಎಲ್ಲ ಗೊತ್ತಿಲ್ಲ, ಕರೆಕ್ಟಾಗಿ ಕೆಲಸನೇ ಮಾಡ್ತಾಯಿಲ್ಲ. ಇನ್ನು 37 ಆರ್ಡ್ರ್ ಹೊಡಿಬೇಕಂತ ಇದ್ದೀನಿ. ಸಂಕ್ರಾಂತಿ ಹಬ್ಬನೂ ಎಲ್ಲ ಮುಗೀತು, ಇನ್ನು ರಜಾ ಗಿಜಾ ಯಾವುದಿಲ್ಲ. ಒಂದು ವಾರಾದರೂ ಕರೆಕ್ಟಾಗಿ ಮಾಡೋಣ, 3 ದಿವಸ ಆದರೂ ಅಂದ್ಕೊಂಡಿದ್ದೀನಿ. ಅನ್ಕೋತಾನೆ ಇರ್ತೀನಿ, ಕೆಲಸ ಮಾಡೋಣ ಅಂತ ಬರ್ತೀನಿ, ಅರ್ಧಂಬರ್ಧ ಮಾಡ್ತೀನಿ. ಈ ವಾರ ಒಂದು 500 ರೂಪಾಯಿ ಅರ್ನಿಂಗ್ಸ್ ಅಷ್ಟೇ ಆಗಿರೋದು ಗೈಸ್. ಸರ್ 500 ಅಂತೀನಿ, ಒಂದು 800 ರೂಪಾಯಿ ಅರ್ನಿಂಗ್ಸ್ ಅಷ್ಟೇ ಆಗಿರೋದು. ಮೊದಲನೇ ಆರ್ಡ್ರು ಇವತ್ತಿಂದು ಕೆಫೆ ಪ್ರಸಿದ್ಧಿಯಿಂದ 8ನೇ ಮೇಲೆ ರೋಡ್, ಹೆಸರುಘಟ್ಟ ರೋಡ್ ಕಡೆ ಹಾಕೋಣೆ. 1.5 ಆರ್ಡ್ರ್ ಕೌಂಟಿಂಗ್ ಅಂತೆ. 90 ರೂಪಾಯಿ ಚಿಲ್ಲರೆ, ಒಂದು 16-15 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಬನ್ನಿ ಗೈಸ್, ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗೋಣ ಗೈಸ್. ಮೊದಲನೇ ಆರ್ಡ್ರ್ ಡ್ರಾಪ್ ಕೊಟ್ಟೆ, ರಿಟರ್ನ್ ಅಮೌಂಟು 19 ರೂಪಾಯಿ ಇದೆ. 80% ಇದೆ ಇವಾಗ. 93 ರೂಪಾಯಿ ಕೊಟ್ಟಿದ್ದೆ 1.5 ಆರ್ಡ್ರ್ ಕೌಂಟಿಂಗು. ಬನ್ನಿ ಇವಾಗ ಇಲ್ಲಿಂದ ಮತ್ತೆ ನಮ್ಮ ಏರಿಯಾಕ್ಕೆ ಹೋಗ್ಬೇಕು ಗೈಸ್. ಆಲ್ಮೋಸ್ಟ್ ಇಲ್ಲಿಂದ ಮತ್ತೆ 7-8 ಕಿಲೋಮೀಟ್ರು ಖಾಲಿನ ಹೋಗ್ಬೇಕು. ಆರ್ಡ್ರ್ ಕೊಡಲ್ಲ, ಕೊಟ್ಟರೆ ಸುಗಿಕ್ಕಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ಅನ್ಕೋತೀನಿ ಗೈಸ್, ಅಷ್ಟೇ ಗೈಸ್. 2ನೇ ಆರ್ಡ್ರೂ ಬಂದುಬಿಟ್ಟು ಕೆಫೆ ಪ್ರಸಿದ್ಧಿ ಹತ್ರ, ಗಂಗಮ್ಮ ಸರ್ಕಲ್ ಹತ್ರ ಬಂದ ಮೇಲೆ ಆರ್ಡ್ರ್ ಕೊಟ್ಬಿಟ್ಟವನೆ. ಅಣ್ಣ ರೈಸ್ ಬಾತ್ ಒಂದು, ಬನ್ಸ್ ಒಂದು, ಇಡ್ಲಿ ವಡ 2. ಇದೇನಾ? ಹಾಂ ಹಾಂ, ಬನ್ಸ್ ತಗೊಂಡೋಗ್ಲಿಕ್ಕೆ ಮನ್ಸು ಬೇಕು. ಯಾವುದು ಮನ್ಸು? ಬನ್ಸಾ? ಬನ್ಸ್ ತಗೊಂಡು ಹೋಗೋಕ್ಕೆ ಮನಸ್ಸು ಬೇಕಂತೆ ಅವು. ಇದೆ ಅಲ್ವಣ್ಣ? ಇದೇನಾ ಹಿಂಗೆ? ಹಾಂ ಬನ್ಸ್ ಇದೆಯಲ್ಲ, ಓಕೆ ಬರೋಣ. ಹಾಂ ಹಾಂ, ಎಲ್ಲಿ ಇವಾಗ ಹೆಸರುಘಟ್ಟಕ್ಕೆ ಹೋಗ್ಬಿಟ್ಟು ಬಂದೆ. ಫಸ್ಟ್ನೇ ಆರ್ಡ್ರು, ಹಾಂ 8ನೇ ಮೇ ಆ ಕಡೆ. ಬನ್ನಿ ಗೈಸ್, ಇವಾಗ 2ನೇ ಆರ್ಡ್ರ್ ಡ್ರಾಪ್ ಕೊಡೋಕೆ ಹೋಗೋಣ ಗೈಸ್. ಟೈಮಿಂಗ್ ಬಂದುಬಿಟ್ಟು 7:41 ಗಂಟೆಗಿದೆ. ಇವಾಗ ಜಾಳಹಳ್ಳಿ ವಿಲೇಜ್ ಹತ್ರ ಇದ್ದೀನಿ. ಎಲ್ಲ ಸೇರಿಸಿ ಅದು ರಿಟರ್ನ್ ಅಮೌಂಟ್ ಎಲ್ಲ ಕೊಟ್ಬಿಟ್ನಲ್ಲ, 112 ಆಗಿದೆ. 401 ಯಾವ ಸೈಡ್ ಇದೆ? 401 ಯಾವುದು? ಅವ್ರಿಗೆ ಗೊತ್ತಿಲ್ಲಂತೆ ಯಾವ ಮನೇಲಿದ್ದಾರಂತೆ. ಇದು ಕಸ್ಟಮರ್ ಕಾಲ್ ಮಾಡಿಬಿಡ್ತೀನಿ. 4th ಫ್ಲೋರಲ್ಲಾದರೂ ಇದ್ದೀನಿ. ಯಾವುದಂತನೂ 403 ಈ ಕಡೆ ಇದೆ. 401 ಆ ಸೈಡ್ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಇದು ಕಾಲ್ ಮಾಡ್ತೀನಿ, ಬರ್ತಾರೆ ಅಂತ ಅಂದ್ಕೊಂಡು. ಇದು 401 ಆ ಸೈಡಾ, ಆ ಕಡೆ ಇದೆಯಾ? ನೋಡೋಣ, ಅದೇ ಅನ್ಕೋತೀನಿ ನಾನು, ಗೊತ್ತಿಲ್ಲ. ಒಟ್ಟು ಬೆಲೆ ಮಾಡಿಬಿಡೋಣ. ಇದೇನೆಲ್ಲ ಯಾವ ಥರ ಹಾಕಿದ್ದಾರೆ ನೋಡಿ ಬೋರ್ಡು. ಇದು ಜಾಳಹಳ್ಳಿ ವಿಲೇಜ್ ಗೈಸ್. ನೋಡೋಣ, ತೆಗೀರಿ ಬೇಗ ಮೇಡಮ್. 401 ನೇಮ್? ಓಕೆ ತಗೊಳ್ಳಿ, ಡ್ರಾಪ್ ಕೊಟ್ಟೆ. ಹೋಗೋಣ ಇವಾಗ. ಎಷ್ಟು ರೂಪಾಯಿ ಕೊಟ್ಟಿದೆ ಇದಕ್ಕೆ? 58 ರೂಪಾಯಿ ಕೊಟ್ಟಿದ್ದ ಗೈಸ್. ಇಲ್ಲಿ ನೋಡಿ, ಭದ್ರಾಪಲ್ಲಿ ಹೋಟೆಲ್ಗೆ ಕಸ್ಟಮರು ಇರೋರು ಒಬ್ಬರೇ ಇದ್ದಾರೆ ಇಲ್ಲಿ ತಿಂತಾ ಇರೋದು, ಮಿಕ್ಕರು ಒಬ್ಬರು ಇಲ್ಲ ಗೈಸು. ಅದು ನೋಡಿ 10:30 ನಿಮಿಷ ವೇಟ್ ಮಾಡಿಸ್ತವ್ರೆ. ಏನು ಐಟಮ್ ಗೊತ್ತಾ? ರವಾ ಮಸಾಲ ದೋಸೆ ಒಂದು, ಇದೇನು ಉಪ್ಮಾನ ಗೊತ್ತಿಲ್ಲ. ಒಬ್ಬರು ಕಸ್ಟಮರ್ ಇಲ್ಲ, ಈ ಥರ ಲೇಟ್ ಮಾಡಿಸ್ತಾರೆ ಈ ಯೂಟ್ಯೂಬಲ್ಲಿ. ದಯವಿಟ್ಟು ಯಾರಾದರೂ ಯೂಟ್ಯೂಬ್ ಇದ್ರೆ ಸ್ವಲ್ಪ ವೀಡಿಯೋಗಳನ್ನ ಶೇರ್ ಮಾಡಿ ಪ್ಲೀಸ್, ದಯವಿಟ್ಟು ಬೇಗ ಪ್ಯಾಕ್ ಮಾಡಿ ಕೊಡೋಕ್ಕೆ ಅಷ್ಟು ಹೇಳ್ತೀನಿ ಗೈಸ್. ಟೈಮಿಂಗ್ಸು 9:18 ಆಯಿತು. ಇಲ್ಲಿ ನೋಡಿ 15 ನಿಮಿಷ, 3-4 ಐಟಮ್ ಆರ್ಡ್ರಸ್ಗಳು ಬ್ಯಾಕ್ ಟು ಬ್ಯಾಕ್ಸ್ ಇದ್ದಾವೆ. ಅದಕ್ಕೆ ಪಾಪ ಒಬ್ಬನೇ ಪಿಕಪ್ಗೆ ಇದು ಮಾಡ್ತಿರೋದು. ಅಣ್ಣ ಎಲ್ಲ ಸೇರೋ 40-50 ಆಯ್ತಣ್ಣ. ಸಾರಿ. ಬನ್ನಿ ಗೈಸ್, ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿಯಿಂದ. ಇದು ಯಾವುದು? ಓಟಸ್ಸು. ಎಲ್ಲಿ ಬಂತು ಗೈಸ್ ಇದು? ಓಟಸ್ ಹಣ್ಣು. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ ಗೈಸು. ಎಲ್ಲಿ ಇದು? ಫಿಶ್ ಮಂಗೋರ್ಸು. ಇರೋ ಒಂದು ನಿಮಿಷ ಗಾಡಿ ಸೈಡಿಗೆ ಕೊಡೋಣ. ಫಿಶ್ ಮಂಗೋರ್ಸ್ ಅಂತ ಇಲ್ಲೈತೆ ಅನಿಸುತ್ತೆ. ಇದೆ ಫುಡ್ ರೆಡಿನೂ ಕೊಟ್ಬಿಟ್ಟವ್ರೆ. ಇದೇನಿದು? ಇವಾಗಾದರೂ ಓಪನ್ ಮಾಡ್ತಾವ್ರೆ ಅಣ್ಣ ಪಂಡುಗಳು. ಪಿಕಪ್ ಆಗಿಬಿಡ್ತಿತ್ತು ಗೈಸ್. 500 ಅಣ್ಣ ಆರ್ಡ್ರ್ ಪಕ್ಕದ ಇಲ್ಲೆಲ್ಲೈತೆ. ಫಿಶ್ ಮಂಗೋರ್ಸ್ ಇಲ್ಲೈತೆ. 7786 ಸರ್. ಆರ್ಡ್ರ್ ಐ ಡಿ 7786 ಸರ್. ರೆಡಿ ಇದೆ. ಫಿಶ್ಶು ವೆಜ್ಜು ಬರುತ್ತೆ ಇದು, ಏನು ಗೊತ್ತಿಲ್ಲಪ್ಪ ನನಗೇನು. ನೋಡ್ರಿ ಹೆಂಗಿದಾವೆ ಫಿಶ್ಗಳು. ಬೇಕಾದ್ರೆ ಆರ್ಡ್ರ್ ಮಾಡ್ಕೊಂಡು ನಿಂತ್ಕೊಳ್ಳಿ ಅಷ್ಟೇ ಗೈಸ್. ಗಾಡಿ ಕೊಟ್ಬಿಟ್ಟವ್ರೆ. ಡ್ರಾಪ್ ಎಲ್ಲಪ್ಪ ಅಂದರೆ ಎಲ್ಲಿದು?
ನಾಗೇನಹಳ್ಳಿಗೆ ಡ್ರಾಪ್ ಬಿದ್ದುಬಿಟ್ಟೈತೆ ಗೈಸ್. ನಾನು ನಾಗೇನಹಳ್ಳಿದಲ್ಲಿ ಇದ್ದೀನಿ, ವಿಡಿಯೋದಲ್ಲಿ ಕಾಣ್ತೈತಲ್ಲಿ ಗೊತ್ತಿಲ್ಲ. 41 ರೂಪಾಯಿ ರಿಟರ್ನ್ ಇದೆ ಗೈಸ. ಏನೋ ಇಲ್ಲಿಂದ ಒಂದು ಆರ್ಡ್ರ್ ಕೊಟ್ಬಿಟ್ಟವನೆ, ಇರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ, ಅದನ್ನು ಒಂದು ನಿಮಿಷ ತೋರಿಸ್ತೀನಿ. ಈ ಥರ ನಾವು ಮೋಸನ ಮಾಡೋದು. ಯಪ್ಪ 58 ರೂಪಾಯಿ ಕೊಟ್ಟವನೆ. ಇರಿ ಎಲ್ಲೋಯ್ತು, 58 ರೂಪಾಯಿ ನೋಡಿ. ಇನ್ನೊಂದು ಆರ್ಡ್ರ್ ಕೊಟ್ಬಿಟ್ಟ ಉಡುಪಿ ಗ್ರ್ಯಾಂಡಿಂದ 58 ರೂಪಾಯಿ. ಇದಕ್ಕೆಷ್ಟು ಕೊಡ್ತಾನೆ ನೋಡಿ. 58 ರೂಪಾಯಿ ಪ್ಲಸ್ ಮಾಡಿಬಿಟ್ಟು ಎಷ್ಟು ಕೊಡ್ತಾನೆ. ಉಡುಪಿ ವೆಜ್ಜಿಂದನೂ ಬಿದ್ದೈತೆ. 2 ಆರ್ಡ್ರ್ ಕೌಂಟಿಂಗು ಕೊಡು. 73 ರೂಪಾಯಿ ನೋಡಿ ಟೋಟಲು. 41 ರೂಪಾಯಿ ರಿಟರ್ನ್ ಹೋಯ್ತಲ್ಲ ಗೈಸ್. ಪಿಕಪ್ ಎಷ್ಟು ಕಿಲೋಮೀಟ್ರು ನೋಡೋಣ. ಇಲ್ಲಿಂದ ಪಿಕಪ್ ಎಷ್ಟು ದೂರ ಇದೆ. ಪಿಕಪ್ಪೇ ನೋಡಿ 4.1 ಕಿಲೋಮೀಟ್ರ್ ಪಿಕಪ್ ಇದೆ. ಸರಿಯಾಗಿ ಇಟ್ಬಿಟ್ಟ ಗೈಸ್ ಬಗಣಿ ಊಟನ. 41 ರೂಪಾಯಿ ರಿಟರ್ನ್ ಇಟ್ಟು 10 11 ಕಿಲೋಮೀಟ್ರ್ 58 ರೂಪಾಯಿ ಒಂದರ ಆರ್ಡ್ರ್ ಕೊಟ್ಟಿಗೋ. ಇವಾಗ ಇನ್ನೊಂದು ಆರ್ಡ್ರ್ ಕೊಟ್ಬಿಟ್ಟವನೆ. ಪರವಾಗಿಲ್ಲ, ಹೋಗೋಣ ಗೈಸ್. ಇವಾಗ ಪಿಕಪ್ ಹತ್ರ ಬಂದಿದ್ದೀನಿ, ಆದರೆ ಪಿಕಪ್ ಎಲ್ಲಿ ಅಂತಲೇ ಗೊತ್ತಿಲ್ಲ ಗೈಸ್ ನನಗೆ. ಸರಿ, ನೀವು ಉಡುಪಿ ವೆಜ್ಜಾ 2 ಆರ್ಡ್ರು 9708. ಅಣ್ಣ ಪಿಕಪ್ ಎಲ್ಲಿ? ಆ ಕಡೆನಾ ಅಣ್ಣ? 9708 ಇದಾ? ಇನ್ನೊಂದು ಆರ್ಡ್ರ್ ಇದೆ 0083 5289 ಅಣ್ಣ ಇದೆ. ಹಾಂ ಥ್ಯಾಂಕ್ಸ್ ಅಣ್ಣ. ನಾಷ್ಟ ಮಾಡಿದ್ರಾ? ನಾಷ್ಟ ಆಯಿತಾ? ನಾಷ್ಟ ಆಯಿತಾ? ಕನ್ನಡ ಬರುತ್ತಾ? ಅದ ಬನ್ನಿ ಗೈಸ್, ಇವಾಗ ಪೂರ್ವ ವಿಂಜಲಾಗಿ ಡ್ರಾಪು ಗೈಸ್. ಇವಾಗ ಟೈಮಿಂಗ್ 12 ಗಂಟೆ ಆಗಿದೆ. ಆಲ್ಮೋಸ್ಟ್ ಒಂದು ಆರ್ಡ್ರ್ ನನಗೆ ಕ್ಯಾನ್ಸಲ್ಲು ಆಯಿತು. ಅದು ಯಾವುದೋ ದ ನಾಟಿ ಸ್ಪೋರ್ಟಿಂದ ಒಂದು ಆರ್ಡ್ರು ಬಿದ್ದಿತ್ತು 11:30ಗೆ. ಅದು ಕ್ಯಾನ್ಸಲ್ ಮಾಡೋಕ್ಕೆ 20 ನಿಮಿಷ ಆಯಿತು. ಟಿಕೆಟ್ ರೈಸ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ಬಂದೆ. ಇವಾಗ ಇನ್ನೊಂದು ಆರ್ಡ್ರ್ ಬಂದುಬಿಟ್ಟಿರ್ತೆ. 1862 ಕೊಡಿ ಸರ್. 1862 ಪಿಕಪ್ ಆಯಿತು. OTP 1026. ಬನ್ನಿ ಗೈಸು, ಗ್ರೌಂಡ್ ಫ್ಲೋರು ಡ್ರಾಪ್ ಎಲ್ಲಿ ಅಂತ ಅಂದರೆ ಇದು JKVK ರೋಡು ತಿಂಡ್ಲುಗೈತೆ ಗೈಸ್ ಡ್ರಾಪು. ಗೈಸ್ ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾಯಿಲ್ಲ. ನ್ಯೂ ಸ್ಪೇಸ್ ರೀಚ್ ಆ್ಯಂಡ್ ಟೆಕ್ನಾಲಜಿಯಾ ಎಲ್ಲೈತಪ್ಪ ಇದಾ? ಗೋದ್ರೇಜ್ ಇದೆ, ಹೊಸದು ಬೇರೆ ಓಪನ್ ಆಗ್ತೈತೆ. ಬೇರೆ ಸ್ವೀಟ್ ಬೇರೆ ಕಾಂತಿ ಸ್ವೀಟ್ಸ್ ಬೇರೆ ತೊಗೊಂಬಂದಿದ್ದೀನಿ. ಕಾಲು ಪಿಕ್ ಮಾಡ್ತಾಯಿಲ್ಲ ನಂದು ಕಸ್ಟಮರು. ಗೋದ್ರೇಜ್ ಹೌಸಸ್ ಫೈನಾನ್ಸಿ ರೀಚ್ ಆ್ಯಂಡ್ ಟೆಕ್ನಾಲಜಿ ಅಂತ ಬಂದೈತೆ. ಆಪೋಸಿಟ್ ಕೋಲ್ಡ್ ನೀನೇ ಅಂತೆ. ಲೊಕೇಶನ್ ಮಾತ್ರ ಇದೇ ಬಿಲ್ಡಿಂಗ್ ತೋರಿಸ್ತೈತೆ. ಅವ್ರ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ ನೋಡ್ತಾ ಇದ್ದೀನಿ. ಪೂಜೆ ಗೀಜೆ ಮಾಡ್ತಾಯಿದ್ದಾರೆ. ಇದೇ ಬಿಲ್ಡಿಂಗ್ ಅಂತ ಏನಂತ ಗೊತ್ತಾಗ್ತಾಯಿಲ್ಲ ಗೈಸ್. ಮೇಘನ ಅಂತ ಕಸ್ಟಮರ್ ಹೆಸರು. ಸಹಕಾರ ನಗರ ಏನೈತೆ? ಕಾಜು ಕಲ್ಟಿ 250 ಗ್ರಾಮ್. ಟಿಕೆಟ್ ರೈಸ್ ಮಾಡ್ತೀನಿ ಗೈಸ್. ಕಾಲ್ ಪಿಕ್ ಮಾಡ್ತಾಯಿಲ್ಲ ಏನಿಲ್ಲ. ಇವರು ಕಸ್ಟಮರ್ಗಳು ಆರ್ಡ್ರ್ ಮಾಡ್ತಾರೆ, ಬಂದುಬಿಟ್ಟು 5 ನಿಮಿಷದಲ್ಲಿ ಬೇಗ ತಂದು ಕೊಡ್ತೀವಿ. ಕಾಲ್ ಏಜೆಂಟು ನೀಡ್ ಮೋರ್ ಇನ್ ಹೆಲ್ಪು. ನೋಡೋಣ ಯಪ್ಪ ಇವನೇನು ಅನ್ನ ಬಂದು ಈ ಥರ ಮಾಡ್ತಾನೆ. ಯಾವ ಬ್ರ್ಯಾಂಡ್ ಹಾಕೊಂಡವನೇ? ಇರಿ ಕಸ್ಟಮರ್ ಸಪ್ರೇಟಿಂದ ಕಾಲ್ ಬಂತು. ಕಾಲ್ ಮೇಲೆ ಮಾತಾಡೋಣ, ಏನಂತಾರೆ ಗೊತ್ತಿಲ್ಲ. ಅಲ್ಲ ಈ ಥರ ಆರ್ಡ್ರ್ ನೋಡಿ. ಒಂದೇ ಒಂದು ಐಟಮ್ ಐತೆ ನೋಡಿ. ಎಷ್ಟು ರೂಪಾಯಿದು? 352 ರೂಪಾಯಿ. 335 GST ಎಲ್ಲ ಸೇರಿಬಿಟ್ಟು ಪ್ರೆಸ್ ಮಾಡಿದ್ದೀನಿ. ಇಲ್ಲಿ ಲೊಕೇಶನ್ ಹತ್ರ ಮೊದಲು ಯಾವಾಗಲೂ ಕಸ್ಟಮರ್ ಇದು ನಾಟ್ ರೀಚೇಬಲ್ ಅಂತ ಹಾಕಿಬಿಟ್ಟು ಟಿಕೆಟ್ ರೈಸ್ ಮಾಡ್ತು ಬನ್ನಿ. ಯಾವಾಗಲೂ ಕಸ್ಟಮರ್ ಕಾಲ್ ಪಿಕ್ ಮಾಡಿಲ್ಲ ಅಂದರೆ. ಎಷ್ಟು ಗಂಟೆಗೆ ಬರ್ತೀರೋ? ಪ್ರೆಸ್ಟು ಅಂತ ಹಾಕಿದ್ದೀನಲ್ಲ ಮಾತಾಯಿ. ಇನ್ನೂ ಎಷ್ಟು ಸರಿ ಪ್ರೆಸ್ಟು ಅಂತ ಎಷ್ಟು ಸರಿ ಹಾಕೋದು? ಹಾಂ ಇದೇನು ಗೈಸ್, ಇದು ಕಾಲೇ ಕಟ್ ಮಾಡಿದ್ರು. ಮನೆಗೆ ಟಿಕೆಟ್ ರೈಸ್ ಬೇರೆ ಮಾಡಿದ್ದೀನಿ. ಇನ್ನೊಮ್ಮೆ ಹಾಕ್ತೀನಿ. ಕಸ್ಟಮರ್ ಇದು ನಾಟ್ ರೀಚೇಬಲ್ ಅಂತ. ಕನೆಕ್ಟ್ ಟು ಏಜೆಂಟು. ನೋಡೋಣ ಕಾಲ್ ಬರುತ್ತೇನಂತ. ಇದೇನು ಗೈಸ್ ಇದು? ಸ್ಕೀಪು ಇದೇನಿದು? ಇದು ಯಾವ ಭಾಷೆ ಗೈಸ್? ನಮ್ಮ ತಾಯಿನೇ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ. ಕಸ್ಟಮರ್ ಆಲ್ಸೋ ಕಾಲ್
ಕಾಲ್ ಟು ಏಜೆಂಟ್. ಇದೇನಿದು ಮೇಲ್ಗಡೆದು ಯಾವ ಭಾಷೆ ಇದು? ಹಿಂದಿನೂ ಅಲ್ಲ ಅದು ನೋಡಿ. ಟಿಕೆಟ್ ಕ್ಲೋಸು. ಏನು ಮಾಡೋದು? CNR ಅಂದರೆ ಏನು? ಇದೇನಿದು? ದಿಸ್ ಇಸ್ ಬೀನ್ ಮಾರ್ಕ್ ಕ್ಲೋಸ್ ಆ್ಯಂಡ್ ಅದರ್ ಕೋರ್ಷನ್ ದಿಸ್ ಬಿಲೋ. ಯಪ್ಪ ದೇವ್ರೆ, ಈಗ ಚೂರು ಆ ಕಡೆ ಇವರು ಬಂತು ಯಾರ್ದೋ ಕಾಲ್ ಬಂತು. ಒಟ್ಟಿನಲ್ಲಿ ಯಾರು ಕಸ್ಟಮರ್ ಕಸ್ಟಮರ್ ಗೊತ್ತಿಲ್ಲ. ಹಲೋ ಮೇಡಮ್, ಇಲ್ಲಿ ಗೋದ್ರೇಜ್ ಇದೆಯಲ್ಲ ಹೊಸದು ಓಪನ್ ಆಗಿದೆಯಲ್ಲ ಕ್ಯಾಪಿಟಲ್, ಅಲ್ಲಿದ್ದೀನಿ. ಇಲ್ಲೊಂದು ಹೊಸದು ಒಂದು ಆಫೀಸ್ ಓಪನ್ ಆಗಿದೆಯಲ್ಲ ಗೋದ್ರೇಜು. ಕ್ಲೌಡ್ ನೋಡ ಯಾವ ಕಡೆ ಹೇಳಿ? ಹಾಸ್ಪಿಟಲ್ಲ ಯಾವ? ಹಾಂ, ಇಲ್ಲೇ ಲೊಕೇಶನ್ ಹತ್ರ ಇದ್ದೀನಿ ಮೇಡಮ್. ಇದ್ಯಾವುದು ಉಜ್ವೈನ್ ಅಂತ. ಹಾಂ ಮೇಡಮ್, ನೀವು ಎಲ್ಲಿದ್ದೀರಾ? ಆಚೆ ನಾನು ಮೇನ್ ರೋಡಲ್ಲಿ ಇದ್ದೀನಿ ಮೇಡಮ್. ಡೆಂಟಲ್ ಕೇರ್ ಇದೆ ನೋಡಿ, ORS. ಹಾಂ, ಮೇನ್ ರೋಡಲ್ಲಿ ಇದ್ದೀನಿ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಮೇನ್ ರೋಡಲ್ಲಿ. ಈ ಕಡೆ ಪಕ್ಕದ ರೋಡ್ ಇದೆಯಲ್ಲ, ಒಳಗಡೆ ಹೋಗುತ್ತಲ್ಲ, ಈ ಕಡೆ ಇದೆ ನೋಡಿ. GV ಟವರ್ಸಾ? ಇವ್ರು ಕಸ್ಟಮರು ಕಾಲು ಕಟ್ ಮಾಡ್ತಾರಪ್ಪ. ಯಾವುದಂತ ಸರಿಯಾಗೂ ಹೇಳಲ್ಲ. ಮೇನ್ ರೋಡಲ್ಲಿ ಇದ್ದೀರಾ, ಬರ್ತೀನಿ ಅಂತ ಹೇಳ್ತಾರೆ. ಯಾವ ಟವರ್ಸು ಹಾಕಿಲ್ಲ, ಏನಿಲ್ಲ. ಇಲ್ಲಿ GV ಟವರ್ಸ್ ಇದೆ. ಈ ಥರ ಮಾಡಿದ್ರೆ ಹಂಗೆ. ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಎಲ್ಲೈತೆ ಮೇಡಮ್? ಇದನ್ನಿದೆ ಅಲ್ಲಿ GV ಟವರ್ಸಾ? ಯಾವ ಬಿಲ್ಡಿಂಗ್ ಹೇಳಿ? ಹಾಂ, GV ಟವರ್ಸ್ ಹತ್ರನೇ ಇದೆ ನಾನು ಮೇಡಮ್. ಅದೇ ಮೇಡಮ್, ಗೋದ್ರೇಜ್ ಕ್ಯಾಪಿಟಲ್ ಅಂತ ಓಪನ್ ಆಗಿದೆಯಲ್ಲ. ಓಕೆ ಬನ್ನಿ, ಇಲ್ಲೇ ಇದ್ದೀನಿ ಕೆಳಗಡೆ. ಬಂದರು ಇಲ್ಲ, ಕಾಲ್ ಮೇಲೆ ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ ಅಂತಾರಲ್ಲ. ಆರ್ಡ್ರ್ ಇದಕ್ಕೆ ಮಾಡ್ತೀರಾ ಮೇಡಮ್? ದಯವಿಟ್ಟು ಕಾಲ್ ಕನೆಕ್ಟ್ ಆದಾಗ ಕಾಲ್ ಪಿಕ್ ಮಾಡಿಸ್ಬನ್ನಿ ಮೇಡಮ್, ದಯವಿಟ್ಟು. ಸೈಡಲ್ಲೆಲ್ಲ ಆರ್ಡ್ರ್ ಮಾಡಿದಾಗ ದಯವಿಟ್ಟು ಪಕ್ಕದಲ್ಲೇ ಇಟ್ಕೊಳ್ಳಿ. ನಮ್ಮ ಡೆಲಿವರಿ ಬಾಯ್ಸ್ ಪ್ರಾಬ್ಲಮ್ಮು. ನೀವು ಆರ್ಡ್ರ್ ಮಾಡಿದ್ರೆ ಎಷ್ಟು ಹೊತ್ತಾಯ್ತು ಮೇಡಮ್ ಅಲ್ಲಿ ನಿಂತ್ಕೊಂಡು? ನೋಡಿ, ಇದೇ ಗೋದ್ರೇಜ್ ಕಂಪ್ನಿ ಮೇಡಮ್, ಹೊಸದು ಓಪನ್ ಆಗಿದೆ ನೋಡಿ. ಅವ್ರಿಗೆ ಗೊತ್ತಿಲ್ಲಂತೆ ಯಾವುದಂತ. ಎಂಥ ಜನರಪ್ಪ, ಅದೇ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಗೋದ್ರೇಜ್ ಯಾವುದಂತ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ದಾರೆ ಫೋನಲ್ಲಿ. ಎಲ್ಲ ಆರ್ಡ್ರ್ ಕೊಟ್ಟಾಗ ಇದು ಮತ್ತು ಈ ಥರ ಮಾಡಿದ್ರೆ ಸರಿಯಾಗಿ ಉರಿದೋಗ್ಬಿಡುತ್ತೆ ನೋಡಿ. ಇದೊಂದು ಓಪನ್ ಆಗ್ತಾಯಿಲ್ಲ. ಎಲ್ಲಿ? ಬ್ರಾಹ್ಮಿಣ್ಸ್ ಅಟ್ಟೆ ಇಲ್ಲಿಂದ ಇಲ್ಲಿಗೆ ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆ. ಗೈಸ್ ಬನ್ನಿ ಹೋಗೋಣ. ಗೈಸ್, ನನ್ನಂತ ಮುಟ್ಟಾಳ ನಮ್ಮ ಮಗ ಏನದು ಬೇವರ್ಷ ಅಂತ ಇದ್ದೀನಿ. ಸಾರಿ ಗೈಸ್, ನಾನೇ ಬೈಕೋತಾ ಇದ್ದೀನಿ. ಏನೋ ನನ್ನಂತ ಲೂಸ್ ನನ್ನ ಮಗ ಯಾವನೋ ಇಲ್ಲ ಅನಿಸ್ತೈತೆ. ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಗೈಸ್. ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಡ್ಯೂಟಿನೇ ಆಫ್ ಮಾಡಿಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ, ಅವರು ಆರ್ಡ್ರ್ ಎಷ್ಟು ಹೊಡೆದಿದ್ದೀನಿ ಅಂದರೆ, ಇದು ತೋರಿಸ್ತೀನಿ. 15 ಆರ್ಡ್ರು ಗೈಸು. ಏನು 675 ರೂಪಾಯಿ ಹೊಡೆದಿದ್ದೀನಿ ಗೈಸ್. ಮನೆಗೆ ಹೋಗ್ತಾಯಿದ್ದೀನಿ. ನಾವು ಮನೆಗೆ ಹೋಗ್ತಾಯಿದ್ದೀವಿ ಬ್ಯಾಗ್ ಕಟ್ಕೊಂಡು ಸುಗಿದು. ಏನು ಇಷ್ಟೊಂದು ಸೋಂಬೇರಿ ಯಾಕಾಗಿದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ಬರ್ತಾ ಕೆಲಸ ಮಾಡ್ತಾಯಿಲ್ಲ ಸರಿಯಾಗಿ, ಏನಿಲ್ಲ. 5 ಅವರ್ 48 ನಿಮಿಷ ಆಯಿತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ. ನನಗೇನಂತ ಗೊತ್ತಾ, ಸೋಮವಾರ ಒಂದು ದಿವಸ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ವಾರ ಪೂರ್ತಿ ಕೆಲಸ ಮಾಡಿರ್ತೀನಿ. ಅದು ಯಾಕಾದರೂ ಸೋಮವಾರ ಅವತ್ತೇನೋ ನಮ್ಮ ಫ್ರೆಂಡ್ ಕಾರ್ ತೊಗೋಬೇಕಿತ್ತು, ಅದಕ್ಕೆ ರಜೆ ಹಾಕಿದ್ದು. ಕಾರ್ ಡೆಲಿವರಿ ಇತ್ತಲ್ಲ, ಆ ಕಾರಣಕ್ಕಾಗಿ ರಜಾ ಮಾಡಿದ್ದೆ. ಆವತ್ತಿಂದ ಸರಿಯಾಗಿ ಕೆಲಸನೇ ಮಾಡಿಲ್ಲ. ಟೋಟಲ್ ಅರ್ನಿಂಗ್ಸ್ ಈ ವಾರದ ನಂದು ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 1538 ರೂಪಾಯಿ ಆಗಿದೆ ಗೈಸ್ ಅಷ್ಟೇ. ಈ ವಾರದ ವೀಡಿಯೋನೂ ಮಾಡಿಲ್ಲ, ಏನು ಕೆಲಸನೂ ಮಾಡಿಲ್ಲ. ಸೋಂಬೇರಿ ಬೇರೆ ಆಗಿಬಿಟ್ಟಿದ್ದೀನಿ ಅಷ್ಟೇ. ಹುಷಾರು ಬೇರೆ 2-3 ದಿವಸ ಹುಷಾರು ಇರಲಿಲ್ಲ, ಅದೊಂದು ಪ್ರಾಬ್ಲಮ್ಮು. ಏನು ಮಾಡೋಕ್ಕಾಗಲ್ಲ ಗೈಸ್. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಗೈಸ್, ಅದಕ್ಕೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.